ಹಾಗೆ ನಮ್ಮ ವಿಶೇಷ ತಂಡ ಇದೆ. ರಾಜಗೆರೆ ಶಿವಣ್ಣನವರು ಪ್ರಶಸ್ತಿ ಪುರಸ್ಕೃತರು. ಹಾಗೆ ನಮ್ಮ ಪುಲಿಕೇಶ್ ಸಂಜೆ ಕಲಾವಿದರು ನಾಟಕ ಮಾಡೋರಿದ್ದಾರೆ. ಈ ವೇದಿಕೆ ಮೇಲೆ ನಿಮಗೆ ಒಂದು ಮನೋರಂಜನೆಗಾಗಿ ಒಂದು ನಾಟಕವನ್ನು ಮಾಡೋರಿದ್ದಾರೆ. ಅವರೆಲ್ಲ ತಂಡಕ್ಕೆ ಅಭಿನಂದನೆಗಳನ್ನು ನಾವು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ನಾಗೇನವರಿದ್ದಾರೆ, ಅವರು ಮತ್ತು ಆಮೇಲೆ ಉಪನ್ಯಾಸವನ್ನು ಕೊಡೋರಿದ್ದಾರೆ. ಮಂಜಾಪ್ ಮೇಷ್ಟ್ರು ಇದ್ದಾರೆ, ಅರುಣ್ ಅವರಿದ್ದಾರೆ. ಹಾಗೆ ನಮ್ಮ ಚೆನ್ನಕನಹಳ್ಳಿ ಸಿದ್ದೇಗೌಡರು, ಕಟ್ಟೆಸೊಂಡೆ ಸೋಮಣ್ಣವರು, ರುದ್ರೇಶ್ ಅವರು, ಎಲ್ಲರೂ ನಮ್ಮ ಗಂಗಣ್ಣನವರು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಸಮಾಜಕ್ಕೆ ಮಟ್ಟಕ್ಕೆ ತುಂಬ ಕೆಲಸವನ್ನು ಮಾಡ್ತಾ ಇರುವಂಥವ್ರು. ನಿರಂತರವಾಗಿ 3 ದಿನಗಳ ಕಾಲ ಈ ಕಾರ್ಯಕ್ರಮ ಅಂದರೆ ನಾಳೆಗೆ ಮುಕ್ತಾಯ ಇದೆ. ನಾಡಿದ್ದು ಗುರುಗಳ ಒಂದು ಕಾರ್ಯಕ್ರಮ ಇರುವುದರಿಂದ ಆ ಕಾರ್ಯಕ್ರಮವನ್ನು ತಾವು ಯಶಸ್ವಿಯಾಗಿ ಮಾಡಿಕೊಂಡು 3 ದಿನಗಳ ಕಾಲ ಒಂದು ಹೊಸ ಆಲೋಚನೆಯಿಂದ ಹೊಸ ಅಲ್ಲಿಗೆಲ್ಲ ಏನೇನೋ ತೊಗೊಂಬಂದಿರ್ತೀರಿ. ಈಗ ಭಾಳ ಜನ ತಿರುಪತಿಗೋ ಧರ್ಮಸ್ಥಳಕ್ಕೆ ಹೋದಾಗ ಕೂದಲನ್ನು ಕೊಟ್ಟು ಬರ್ತಾರೆ, ಅದರ ಜೊತೆಯಲ್ಲಿ ಬಟ್ಟೆಯನ್ನು ಕೊಟ್ಟು ಬರ್ತಾರೆ, ಇನ್ನೇನೋ ಕೊಟ್ಟು ಬರ್ತಾರೆ. ಆದರೆ ನೀವಿಲ್ಲಿ ಕೂದಲನ್ನು ಕೊಡಬೇಡಿ, ಬಟ್ಟೆಯನ್ನು ಕೊಡಬೇಡಿ, ನಿಮ್ಮ ಒಳ್ಳೆ ಮನಸ್ಸನ್ನು ಇಲ್ಲಿಗೆ ಕೊಟ್ಟುಬಿಡಿ ಸಾಕು. ಅದೇ ಶ್ರೇಷ್ಠವಾದಂಥದ್ದು ಅಂತ. ಮನಸ್ಸನ್ನು ಕೊಡಿ. ಮನಸ್ಸು ಒಂದು ಸಲ ಪರಿವರ್ತನೆ ಆದರೆ ನೀವು ಅದಕ್ಕಿಂತ ಇನ್ಯಾವುದು ಬೇಕಾಗಿಲ್ಲ. ಬಟ್ಟೆ ಕೊಟ್ಟರೆ ಬಟ್ಟೆ ಮತ್ತೆ ತಗೊಂಡು ಹಾಕೋಬಹುದು, ಕೂದಲು ಕೊಟ್ಟರೆ ಮತ್ತೆ ಬೆಳೆದು ಹೋಗುತ್ತೆ. ಆದರೆ ಮನಸ್ಸನ್ನು ಕೊಟ್ಟರೆ ಅದು ಮನಸ್ಸಿನ ಒಳಗಡೆ ಇರುವ ಕಲ್ಮಶವನ್ನು ಮನಸ್ಸಲ್ಲಿ ತೆಗೆದು ಹಾಕಿದರೆ ಮತ್ತೆ ಅದು ಇನ್ಯಾವತ್ತೂ ಕೂಡ ಒಳಗಡೆ ಕಸ ಬೀಳೋದಿಲ್ಲ. ನಮ್ಮ ಹಳ್ಳಿ ಕಡೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾಕೆ ದಿನನಿತ್ಯ ಕಸ ಗುಡಿಸ್ತೀರಿ? ಯಾಕೆ ದಿನನಿತ್ಯ ಕಸ ಗುಡಿಸ್ತೀರಿ ಹೇಳಿ? ಏನೇನೋ ಬಿದ್ದಿರುತ್ತೆ ಅಂತ ಹೇಳಿ. ಹೌದಾ? ಕಸ ಹೊಡಿಲಿಲ್ಲ ಅಂತಂದ್ರೆ ದಿನ ಬೀಳ್ತಾನೆ ಇರುತ್ತೆ. ಹಾಗಾಗಿ ಏನೇನೋ ಹೊಲಸು ಬಿದ್ದಿರುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡಿತೀವಿ. ಹಾಗೆ ಮನಸ್ಸು ಒಂದು ಮನೆ, ಅದರೊಳಗೂ ಬಹಳ ಕಸಗಳು ಬೀಳ್ತಾನೆ ಇರ್ತವೆ. ಎಲ್ಲ ಕೆಲಸಗಳು ಬೀಳ್ತವೆ. ಬೇರೆಯಿಂದ ಬೀಳ್ತವೆ, ಮನೆಯವರಿಂದ ಬೀಳ್ತವೆ, ಸಮಾಜದಿಂದ ಬೀಳ್ತವೆ. ನೀವೇ ತಗೊಂಬಂದ ಕೆಲವರು ಹಾಕೊಳ್ತೀರಿ, ಎಲ್ಲ ಹಾಕ್ಕೊಂಡಿರ್ತೀರಿ. ಅದನ್ನು ಕಸ ಗುಡಿಸೋ ಕೆಲಸ ಆಗ್ಬೇಕಲ್ಲ. ಅದೇ ಇದು ಪರಿವರ್ತನೆ, ಇದು ಬರಕ್ಕಿದ್ದಂಗೆ. ಇದು ಒಂದು ಕಸ ಹೊಡೆಯೋ ಕಸ್ಮರಿಗಿದ್ದಂಗೆ ಕಾರ್ಯಗಾರ. ನಿಮ್ಮಲ್ಲಿ ಏನೇನೋ ಬಿದ್ದಿರುತ್ತೆ, ಅದನ್ನು ಹೊಡೆಯುವಂಥ ಒಂದು ಕೆಲಸ ಇಲ್ಲಿ 2 ದಿನಗಳ ಕಾಲ ಆಗುತ್ತೆ. ಹಾಗಾಗಿ ಆ ಒಂದು ಕಸವನ್ನು ನಾವೆಲ್ಲ ಗುಡಿಸಿ, ಆ ಗುಡಿಸಿ ಆದ ನಂತರ ಮತ್ತೆ ಬೀಳದ ಹಾಗೆ ಹೆಂಗಿರಬೇಕು ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ 2 ದಿನಗಳ ಕಾಲ ನಾವು ನಿರಂತರವಾಗಿ ನಿಮ್ಮ ಜೊತೆ ಮಾತಾಡ್ತಾ ಸಂಘದ ಮತ್ತು ಗ್ರಾಮೀಣ ಭಾಗದ ನಿಮ್ಮ ಎಲ್ಲ ವ್ಯವಸ್ಥೆಗಳನ್ನು ಒಂದು ಸ್ವಲ್ಪನಾದರೂ ಕೂಡ ತಿಳ್ಕೊಳ್ಳುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಮಾತನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸಿ ಮಾತನ್ನು ಮುಕ್ತಾಯ ಮಾಡ್ತೀವಿ. ಧನ್ಯವಾದ.